ಹಲೋ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಇವತ್ತು ಬಹು ನಿರೀಕ್ಷೆಯಂತೆ ಕೆಇ ಅವರು ತಾವು ಹೇಳಿರೋ ಪ್ರಕಾರ 29th ಆಗಸ್ಟ್, ರೈಟ್? ಸೊ ಇವತ್ತು 1 ಗಂಟೆಗೆ ಅಂತ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಬೈ 3 PM ಸೆಕೆಂಡ್ ರೌಂಡ್ ಪ್ರೊವಿಷನಲ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ರು. ಸೊ ಅದಕ್ಕೋಸ್ಕರ ಕೆಇ ಅವರಿಗೆ ಅಭಿನಂದನೆ ಅಂತ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಬಟ್ ಇದರ ಜೊತೆಗೆ ಯಾರ್ಯಾರು MBBS ವೇಟ್ ಮಾಡ್ತಾ ಇದ್ದೀರಿ, ಅವರು ಇನ್ನೂ ಸ್ವಲ್ಪ ದಿನ ವೇಟ್ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕಂತಂದ್ರೆ MCC ಅವರ ಕಡೆಯಿಂದ ಏನಾಗಿದೆ ಅಂದ್ರೆ 29ನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ 3ನೇ ತಾರೀಕಿನವರೆಗೆ ಯಾರ್ಯಾರಿಗೆ ಈಗ ಆಲ್ರೆಡಿ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕು ಅಡ್ಮಿಷನ್ ಅನ್ನ ಮಾಡಿಸಿದ್ದಾರೆ ಅಂತಹ ವಿದ್ಯಾರ್ಥಿಗಳಿಗೆ ಸೀಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ 3ನೇ ತಾರೀಕು ಸೆಪ್ಟೆಂಬರ್ ವರೆಗೆ ಚಾನ್ಸ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಇದರ ಮೀನಿಂಗ್ ಏನು? 3ನೇ ತಾರೀಕು ಸೆಪ್ಟೆಂಬರಿಗೆ ಲಾಸ್ಟ್ ಡೇಟ್ ಫಾರ್ ದ ಕ್ಯಾನ್ಸಲೇಷನ್ ಆದ್ಮೇಲೆ ಮಿನಿಮಮ್ 2 ದಿವಸ MCC ಅವರಿಗೆ ಸೀಟ್ ಮೆಟ್ರಿಕ್ಸ್ ಅನ್ನ ಆ ಕಾಲೇಜುಗಳಿಂದ ತೆಗೆದುಕೊಳ್ಳೋದಕ್ಕೆ ಬೇಕಾಗ್ತದೆ. ಸೊ ಅದಾದ ಮೇಲೆ MCC ಅವರು ಸೀಟ್ ಮೆಟ್ರಿಕ್ಸ್ ಅನ್ನ ರಿಲೀಸ್ ಮಾಡಬೇಕು. ಅದಾದ ಮೇಲೆ ರಿಜಿಸ್ಟ್ರೇಷನ್, ಚಾಯ್ಸ್ ಫಿಲ್ಲಿಂಗು, ರಿಸಲ್ಟು ಇವೆಲ್ಲ ಆಗುವುದಕ್ಕೆ ನನಗನ್ಸೋ ಪ್ರಕಾರ ಸೆಪ್ಟೆಂಬರ್ 10 ಅಥವಾ 12ನೇ ತಾರೀಕಿನ ಒಳಗೆ ಕೆಇಯಲ್ಲೂ ಕೂಡ ಫೈನಲ್ ರಿಸಲ್ಟ್ ಅನೌನ್ಸ್ ಆಗೋದಿಲ್ಲ. ಆ ಒಂದು ಕಾರಣಕ್ಕೆ ಇವತ್ತಿನ ಪ್ರೊವಿಷನಲ್ ರಿಸಲ್ಟ್ ಏನು ಬಂದಿದೆ ಇದನ್ನ ನೋಡಿ ಈಗ ಸದ್ಯದ ಮಟ್ಟಿಗೆ ಖುಷಿ ಪಡಿ. ಆದರೆ ಹೋಪ್ ಫಾರ್ ದ ಬೆಸ್ಟ್ ಅನ್ನೋ ಹಾಗೆ ಕರ್ನಾಟಕದಲ್ಲೂ ಕಾಲೇಜಸ್ಗಳು ಸೀಟ್ಗಳನ್ನ ಜಾಸ್ತಿ ಮಾಡ್ಕೊಳ್ಳೋ ಅಂತ ಎಲ್ಲಾ ಚಾನ್ಸಸ್ಗಳಿವೆ. NMC ಅವರ ಕಡೆಯಿಂದ ಆದಷ್ಟು ಬೇಗ ಅದಕ್ಕೆ ಪರ್ಮಿಷನ್ ಸಿಗಲಿ. ಸೊ ಕರ್ನಾಟಕದಲ್ಲೂ ಕಾಲೇಜಸ್ಗಳು ಆಡ್ ಆಗ್ಲಿ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ. ಈ ವರ್ಷ ಗಣೇಶ ಬಹಳ ಬೇಗ ಬಂದ್ಬಿಟ್ಟ. ಓಕೆ, ಲಾಸ್ಟ್ ಇಯರ್ ಸೆಪ್ಟೆಂಬರ್ ಇದ್ದವನು ಈ ಸಲ ಗಣೇಶ ಆಗಸ್ಟ್ಗೆ ಬಂದಿದ್ದಾನೆ. ಅವನು ಬಹಳ ಬೇಗ ಬಂದಿದ್ದಾನೆ. ಬಟ್ ರಿಸಲ್ಟ್ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ. ಆ ಗಣೇಶನ ಅನುಗ್ರಹದಿಂದ ನಿಮಗೆ ಬೇಕಾದಂತ ಒಂದು ಒಳ್ಳೆಯ ಗುಡ್ ಕಾಲೇಜ್ ಸಿಗೋ ಹಾಗೆ ಆಗ್ಲಿ ಅಂತ ಹೇಳಿ ಕೇಳ್ಕೊತೀನಿ. ಅದಕ್ಕಾಗಿ ಹೇಳ್ತೀವಲ್ಲ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿ. ಸೊ ಅದಕ್ಕಾಗಿ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಲೇಟ್ ಆದ್ರೂ ಪರವಾಗಿಲ್ಲ. MBBS ರಿಸಲ್ಟ್ ಆರಾಮ್ಸಾಗಿ ಬರ್ಲಿ. ಬಂದ ಮೇಲೇನೆ ಅಡ್ಮಿಷನ್ಗೆ ಹೋಗೋಣಂತೆ. ಈಗ ಪ್ರೊವಿಷನಲ್ ಏನು ಅನೌನ್ಸ್ ಮಾಡಿದ್ದಾರೆ ಇದರಲ್ಲೂ ಬಹಳಷ್ಟು ಚೇಂಜಸ್ಗಳು MBBS, BDS, BAMS ಅಲ್ಲಿ ಆಗುವಂತ ಸಾಧ್ಯತೆಗಳು ಇರುತ್ತೆ. ಸೊ ದ್ಯಾಟ್ ಅದಾದ ಮೇಲೆ MCC ಯಲ್ಲಿ ಫೈನಲ್ ರಿಸಲ್ಟ್ ಬಂದ ಮೇಲೆ ಕೆಇಯಲ್ಲಿ ಫೈನಲ್ ರಿಸಲ್ಟ್ ಬರ್ತದೆ. ಅಲ್ಲಿಯವರೆಗೆ ವೇಟ್ ಮಾಡಿ. ಮಿನಿಮಮ್ ಸೆಪ್ಟೆಂಬರ್ 10 ಅಥವಾ 12ನೇ ತಾರೀಕಿನ ಒಳಗಂತೂ ಕೆಇಯಲ್ಲಿ ನಿಮಗೆ ರಿಸಲ್ಟ್ ಅನ್ನ ಎಕ್ಸ್ಪೆಕ್ಟೇಷನ್ ಇಟ್ಟುಕೊಳ್ಬೇಡಿ. ಸೊ ಈಗ ನಾನು ಹೇಳೋದಕ್ಕೆ ಹೊರಟಿರುವಂತದ್ದು KCETಗೆ ಸಂಬಂಧಪಟ್ಟ ಹಾಗೆ ಪ್ರೊವಿಷನಲ್ ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. ಈವನ್ ಕೆಇ ಅವರು ನೀಟ್ಗೂ ಕೂಡ ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ, ಇಲ್ಲ ಅಂತ ಏನಿಲ್ಲ. ಆದರೆ ಎಕ್ಸೆಪ್ಟ್ ಫಾರ್ ಮೆಡಿಕಲ್ ಅಂಡ್ ಡೆಂಟಲ್ ಅಂತ ಅವರು ಮೆನ್ಷನ್ ಮಾಡಿರುವಂತದ್ದು ನೋಟ್ ಅಂತ ಹೇಳಿ. ನೀವು ರಿಸಲ್ಟ್ ಅನ್ನು ನೋಡೋದಕ್ಕೆ ಹೋದಾಗ ನೋಟ್ ಅಂತ ಏನ್ ಕಾಣಿಸ್ತದ ಅದರಲ್ಲಿ ಆ ರೀತಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ನೀಟ್ ಸಂಬಂಧಪಟ್ಟಾಗೆ MBBS ಮತ್ತೆ BDS ರಿಸಲ್ಟ್ ಏನಿದೆ ಆ ರಿಸಲ್ಟ್ 100% ಫಿಕ್ಸ್ ಅಲ್ಲ. ಇನ್ ಬಿಟ್ವೀನ್ ಒಂದು 300-400 ಸೀಟ್ ಏನಾದ್ರೂ ಈ ವರ್ಷದ ಗಣಪತಿ ನಿಮ್ಮ ಅನುಗ್ರಹವನ್ನ ಮಾಡಿ ನಿಮಗೆ ಸೊ ಅದನ್ನ ಆಡ್ ಆಯ್ತು ಅಂತ ಅಂದ್ರೆ ಡೆಫಿನೆಟ್ಲಿ ಸೊ ನಿಮ್ಮ ಸೀಟ್ ಅಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತದೆ. ಬಟ್ ಒಂದು ಪಾಯಿಂಟ್ ಮಾತ್ರ ಕ್ಲಿಯರು, ಈಗ ನಿಮಗೆ ಯಾವ ಸೀಟ್ ಅಲಾಟ್ ಆಗಿದೆ ಅದಕ್ಕಿಂತ ಕೆಳಗಡೆ ಹೋಗುವಂತಹ ಯಾವುದೇ ಚಾನ್ಸಸ್ಗಳು ಇಲ್ಲ. ಯಾಕಂದ್ರೆ ಕಾಮನ್ ಸೆನ್ಸ್ ಥಿಂಕ್ ಮಾಡಿ, ನಿಮ್ಮ ಮತ್ತು ಆ ಒಂದು ಕಾಲೇಜಿನ ಬಿಟ್ವೀನ್ ಯಾರೂ ಕೂಡ ಬೇರೆ ವಿದ್ಯಾರ್ಥಿಗಳು ಆಡ್ ಆಗೋದಕ್ಕೆ ಸಾಧ್ಯ ಇಲ್ಲ, ರೈಟ್? ಸೊ ಆ ಕಾರಣಕ್ಕೆ ಹೊಸ ಕಾಲೇಜ್ ಆಡ್ ಆದ್ರೆ ಇನ್ನೊಂದಷ್ಟು ಕಾಲೇಜ್ ಸೀಟ್ಗಳು ಆಡ್ ಆದ್ರೆ ನಿಮಗೇನೆ ಅಡ್ವಾಂಟೇಜ್ ಅಲ್ವಾ ಅದು? ಅಂದ್ರೆ ನಿಮ್ಮ ಒಂದು ಸೀಟು ಇದಕ್ಕಿಂತ ಮೇಲ್ಗಡೆ ಹೋಗ್ಬೋದು ಹೊರತು ಕೆಳಗಡೆ ಅಂತೂ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತಿರಲಿ. ಇನ್ನು KCETಗೆ ಸಂಬಂಧಪಟ್ಟಾಗೆ ಮಾತಾಡಿದ್ರೆ, ಸೊ ಇಲ್ಲಿ KCETಗೆ ಸಂಬಂಧಪಟ್ಟಾಗೆ ಇಲ್ಲಿ ನಾನು ಪ್ರವೇಶ ಅಂತ ಹೋಗ್ತೀನಿ. UGCET ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೆಕೆಂಡ್ ರೌಂಡ್ ಕಟ್ ಆಫ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಸೀಟು ಹಂಚಿಕೆ ಫಲಿತಾಂಶ ಲಿಂಕ್ ಅಂತ ಇದೆ, ಎರಡನೇದು, ಅದನ್ನು ಕೂಡ ನೋಡ್ಕೊಳ್ಳಿ. ಇಲ್ಲಿ UGCET ತಾತ್ಕಾಲಿಕ ಫಲಿತಾಂಶ ಕುರಿತು ಪ್ರಕಟಣೆ ಅಂತ ಇದೆ. ಸೊ ಅದನ್ನು ಕೂಡ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರ ಜೊತೆಗೆ ಕೆಇ ಅವರಿಗೆ ಒಂದು 2 ರಿಕ್ವೆಸ್ಟ್ ಅನ್ನ ಮಾಡ್ಕೋತಾ ಇದ್ದೀನಿ. ದಯವಿಟ್ಟು ನಿಮಗೆ ಕೆಇಯಲ್ಲಿ ಯಾರಾದ್ರೂ ಗೊತ್ತಿದ್ದವರು ಇದ್ರೆ ಈ ವಿಡಿಯೋವನ್ನ ಫಾರ್ವರ್ಡ್ ಮಾಡಿ. ಸೊ ದ್ಯಾಟ್ ನಮ್ಮ ಧ್ವನಿ, ನಮ್ಮ ಪಾಲಕರ ವಿದ್ಯಾರ್ಥಿಗಳ ಪರವಾಗಿನ ನನ್ನ ಧ್ವನಿ ಅವರಿಗೂ ಕೂಡ ತಟ್ಟಲಿ. ಸೊ ಇದರಿಂದ ಅವರೂ ಕೂಡ ಸ್ವಲ್ಪ ಯೋಚನೆಯನ್ನ ಮಾಡಿ ಸೊ ನಾಳೆ ಇನ್ಸ್ಟ್ರಕ್ಷನ್ಸ್ ಗಳನ್ನ ರಿಲೀಸ್ ಮಾಡ್ಲಿ ಅಂತ ಹೇಳಿ ಕೇಳ್ಕೊತೀನಿ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನು ಹೇಳ್ಕೊತಾ ಹೋಗ್ತೀನಿ. ನೋಡಿ, ಇವರು ಇಲ್ಲಿ ಕೆಇ ಅವರು ಹೇಳಿದ್ದಾರೆ ಸೆಕೆಂಡ್ ರೌಂಡ್ ಪ್ರೊವಿಷನಲ್ ರಿಸಲ್ಟ್ ಅನೌನ್ಸ್ ಆಗಿದೆ. ಆರ್ಕಿಟೆಕ್ಚರ್, ಯೋಗ ಇವಕ್ಕೆಲ್ಲವೂ ಕೂಡ ಕೊಟ್ಟಿದ್ದಾರೆ. ಸೊ ಇದರ ಜೊತೆಯಲ್ಲಿ ನ್ಯಾಚುರೋಪತಿ, ಫಾರ್ಮಾ ಸೈನ್ಸ್, ವೆಟರ್ನರಿ, BSc, B.Pharma, ಫಾರ್ಮಾಡಿ ಎಲ್ಲದೂ ಕೂಡ ಕೊಟ್ಟಿದ್ದಾರೆ. ಮಾಕ್ ಅಂಡ್ ಪ್ರೊವಿಷನಲ್ ರಿಸಲ್ಟ್ ಮೆಡಿಕಲ್ ಡೆಂಟಲ್ ಕೋರ್ಸ್ ಕೂಡ ಕೊಟ್ಟಿದ್ದಾರೆ. ಪಾಯಿಂಟ್ಸ್ ಏನೇನು ಹೇಳ್ತದೆ ಹಾಗಾದ್ರೆ ನೋಡಿ,
The option submitted till 1 PM of 26/8 is considered for the provisional seat allotment. ಹೌದಾ? ಸೊ ಅದಾದ್ಮೇಲೆ ಪ್ರೊವಿಷನಲ್ ರಿಸಲ್ಟ್ ಏನಿದೆ, ಸೊ UG NEET 2025 UGC ETಗೆ ಕೆನಾಟ್ ಟೇಕ್ ಅಡ್ಮಿಷನ್ ಇನ್ ದ ಕಾಲೇಜ್ ಪ್ರೊವಿಷನಲ್ ಅಲಾಟೆಡ್ ಸೀಟ್ ಇವತ್ತೇನು ಅನೌನ್ಸ್ ಆಗಿದೆ ಅದೇ ನಿಮ್ಮ ಕಾಲೇಜ್, ನಾನು 100% ಅದೇ ಇರ್ತದೆ. ಆದ್ರೆ ಡೈರೆಕ್ಟ್ ಇವತ್ತೇ ನಾಳೆ ಬೆಳಗ್ಗೆ ಹೋಗಿ ಅಡ್ಮಿಷನ್ ತಗೋಬೇಡಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಅದಾದ್ಮೇಲೆ ಎನಿ ಸ್ಪೆಸಿಫಿಕ್ objections, second round cutoff rank has been checked but no seat has been allotted. ಕಟ್ ಆಫ್ ಕೊಟ್ಟಿದ್ದಾರೆ, ಅದನ್ನ ಅನಾಲಿಸಿಸ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ನಿಮಗಿಂತ ಮೇಲ್ಗಡೆ ರ್ಯಾಂಕ್ ದವರಿಗೆ ಸೀಟ್ ಅಲಾಟ್ ಆಗಿದೆ ಬಟ್ ನಿಮಗೆ ಅಲಾಟ್ ಆಗಿಲ್ಲ ಅಂದ್ರೆ KE ಅವರಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಅರ್ಥ. ನೀವು ಬೇಕಿದ್ರೆ ನಾಳೆ 1 ಗಂಟೆಯ ಒಳಗಾಗಿ ನೀವು ಈ ಒಂದು ಮೇಲ್ ಐಡಿಗೆ ಮೇಲ್ ಮಾಡಿ. ಅದು ಒಂದು ಪ್ರಾಬ್ಲಮ್ ಆಗಿದೆ, ನಾನು ಅದನ್ನು ಕೂಡ ಲಾಸ್ಟ್ ಅಲ್ಲಿ ಹೇಳ್ತೀನಿ, ಸೊ ವೇಟ್ ಮಾಡಿ. ಬಟ್ ಇದಕ್ಕೆ ನೀವು ಮೇಲ್ ಮಾಡಿ 30ನೇ ತಾರೀಕು ನಾಳೆ ಒಳಗೆ ಮೇಲ್ ಮಾಡಿ, ಸೊ ದಟ್ ನಾಳೆ 3 ಗಂಟೆ ಆದ ಮೇಲೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ರೈಟ್, ನಾಳೆ 3 PM ಆದ್ಮೇಲೆ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೆ ನಿಮಗೆ ಅದಕ್ಕೆ ತಕ್ಕಂತ ಗೈಡ್ ಲೈನ್ಸ್, ರೆಗ್ಯುಲೇಷನ್ಸ್, ಇನ್ಸ್ಟ್ರಕ್ಷನ್ಸ್ ಎಲ್ಲವನ್ನು ಕೂಡ ಕೊಡ್ತಾರೆ. ಅದ್ರ ಜೊತೆಗೆ ಇವ್ರು ಏನ್ ಹೇಳಿದ್ದಾರೆ ಅಂದ್ರೆ, MCC ನ್ಯೂ ಡೆಲ್ಲಿ ಈಸ್ ಇನ್ಫಾರ್ಮ್ ದಟ್ ಶೆಡ್ಯೂಲ್ ಆಫ್ ದ MC ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ ವಿಲ್ ಬಿ ಅನೌನ್ಸ್ಡ್ ಆಫ್ಟರ್ 29/8. ಓಕೆ, 29/8 ಅಂತ ಹೇಳಿದ್ದಾರೆ, ಬಟ್ ಇನ್ನೂ ಒಂದು 3-4-5 ದಿನ ಇದಂತೂ ಸ್ಟಾರ್ಟ್ ಆಗೋದಿಲ್ಲ ಅನ್ನೋದು ಗೊತ್ತಿರಲಿ. ಡ್ಯೂ ಟು ದ ಎಡಿಷನ್ ಆಫ್ ಮೋರ್ ಮೆಡಿಕಲ್ ಸೀಟ್ಸ್ ಇನ್ ಆಲ್ ಇಂಡಿಯಾ ಮೆಡಿಕಲ್ ಎಂಟ್ರೆನ್ಸ್. ಸೊ ಅದಕ್ಕೆ ಖುಷಿ ಪಡಿ, ಆ ಒಂದು ಗಣೇಶನ ಅನುಗ್ರಹ ನಿಮ್ಮ ಮೇಲೆ ಆಗ್ಲಿ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಸೊ UGC ETಗೆ ಸಂಬಂಧಪಟ್ಟ ಹಾಗೆ ಇಂಜಿನಿಯರಿಂಗ್ ಇರ್ಬೋದು, ಆರ್ಕಿಟೆಕ್ಚರ್, ಯೋಗ ಅಂಡ್ ನ್ಯಾಚುರೋಪತಿ, ಅಗ್ರಿಕಲ್ಚರ್ ಸೈನ್ಸ್, ವೆಟರ್ನರಿ ಎಕ್ಸೆಟ್ರಾ ಅಂಡ್ ಆಯುಷ್ ಕೋರ್ಸ್, ನನ್ನದು ಇಲ್ಲೇ ಒಂದು ಅಭಿಪ್ರಾಯ ಇದೆ. ಸೊ KE ಅವರು ಆಯುಷ್ ಕೋರ್ಸ್ ಅನ್ನ ಇಲ್ಲಿ ಸೇರಿಸಬೇಡಿ, ಅದನ್ನ ದಯವಿಟ್ಟು ಇಲ್ಲಿ ಸೇರಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಆಯುಷ್ ಕೋರ್ಸ್ ಅನ್ನೋದು ಮೆಡಿಕಲ್ ಡೆಂಟಲ್ ಜೊತೆಗೆ ಸೇರ್ಬೇಕು ಹೊರತು KCET ಜೊತೆಗೆ ಸೇರಬಾರದು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ದೇನಾದ್ರೂ ಸಪರೇಟ್ ಆದ ಅಭಿಪ್ರಾಯ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಯಾಕೆ ಅಂದ್ರೆ ಆಯುಷ್ ಕೋರ್ಸ್ ಸೀಟ್ಗಳು ಅಲಾಟ್ ಆಗೋದು ನೀಟ್ ರ್ಯಾಂಕ್ ಮೇಲೆ ಆಗಿರೋದಕ್ಕೆ. ಸೊ ಫೈನಲ್ ರಿಸಲ್ಟ್ ಅನ್ನು ಕೂಡ MCC ಅವರ ಈ ಒಂದು UG NEET ಮೆಡಿಕಲ್ ಡೆಂಟಲ್ ಜೊತೆಗೇನೆ ಅನೌನ್ಸ್ ಮಾಡಿ ಅನ್ನೋದು ನನ್ನದೊಂದು ಆಗ್ರಹ KE ಅವರಿಗೆ. ಸೊ ನಿಮ್ಮದು ಅದಕ್ಕೆ ದನಿಗೂಡ್ಸೋರಿದ್ರೆ ಎಸ್ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ದಯವಿಟ್ಟು KE ಅವರಿಗೆ ಈ ಒಂದು ವಿಷಯ ಕಿವಿಗೆ ಮುಟ್ಟಲಿ. ರೈಟ್, ಸೊ ಇಲ್ಲಿ ಆಯುಷ್ ಕೋರ್ಸ್ ಆ್ಯಂಡ್ ಅಂತ ಸೇರಿಸಿದ್ ಯಾಕೋ ನನಗೆ ಸರಿ ಕಾಣಿಸ್ತಾ ಇಲ್ಲ. ಅದಕ್ಕೆ ರೀಸನ್ ಕೂಡ ಹೇಳ್ತೀನಿ ನಾನು ಮುಂದೆ. ಸೊ ಅದಾದ್ಮೇಲೆ ಅದಕ್ಕೆ ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಅದಕ್ಕೆ ನಾಳೆಯಿಂದ ಗೈಡ್ಲೈನ್ಸ್ ಏನೇನಿದೆ, ರಿಸಲ್ಟ್ ಅನೌನ್ಸ್ ಯಾವಾಗ ಮಾಡಬೇಕು, ಅಂದ್ರೆ ಅಡ್ಮಿಷನ್ ಯಾವಾಗ ತಗೋಬೇಕು ಎಲ್ಲವನ್ನು ಹೇಳ್ತಾರೆ. ಇನ್ನು ಯಾರ್ಯಾರಿಗೆ KEಯಲ್ಲಿ ಪ್ರೊವಿಷನಲಿ ಮೆಡಿಕಲ್ ಡೆಂಟಲ್ ಅಲಾಟ್ ಆಗಿದೆ, ಸೊ ಅದು ನಿಮ್ಮ ಫೈನಲ್ ಅಲಾಟ್ಮೆಂಟ್ ಅಲ್ಲ, ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳೋ ಹಾಗಿಲ್ಲ, ನೀವು ಕಾಲೇಜು ಅಡ್ಮಿಷನ್ ತಗೊಳ್ಳೋ ಹಾಗಿಲ್ಲ. MCC ಅವರ ಶೆಡ್ಯೂಲ್ಗೋಸ್ಕರ ವೇಟ್ ಮಾಡಿ. MCC ಫೈನಲ್ ರಿಸಲ್ಟ್ ಬಂದ್ಮೇಲೆ ನಾವು ಕೂಡ ರಿಸಲ್ಟ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿ KE ಅವರು ಹೇಳಿದ್ದಾರೆ. ರೈಟ್, ಸೊ ಇದರ ಜೊತೆಗೆ ಇದನ್ನೇ ಸ್ಪೆಷಲ್ ಆಗಿ ಕನ್ನಡದಲ್ಲೂ ಕೂಡ ಕೊಟ್ಟಿದ್ದಾರೆ, ನೀವು ಅದನ್ನು ನೋಡ್ಕೊಳ್ಬಹುದು. ಈಗ ಇದರಲ್ಲಿ ಒಂದು 2-3 ಪಾಯಿಂಟ್ ಅನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ KCET ಕೋರ್ಸಸ್ ಗಳಿಗೆ ಸಂಬಂಧಪಟ್ಟ ಹಾಗೆ, ರೈಟ್, KCET ಕೋರ್ಸಸ್ ಗಳಿಗೆ ಅಂತ ಅಂದ್ರೆ ಎಲ್ಲಾ ಕೋರ್ಸಸ್ ಗಳನ್ನ ಸೇರಿಸಿ, ಆದರೆ BIMS ಅನ್ನ ಇದರಿಂದ ಹೊರಗೆ ಇಡಿ, ಆಯುಷ್ ಕೋರ್ಸ್ ಗಳನ್ನ ಇದರಿಂದ ಹೊರಗೆ ಇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಮುಂದೆ ಹೇಳ್ತೀನಿ. KCET ಕೋರ್ಸಸ್ ಗಳಿಗೆ ಓಕೆ ಓನ್ಲಿ 2 ಚಾಯ್ಸ್ ಅಷ್ಟೇ ಅವೈಲೇಬಲ್ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಬಟ್ ಇದಕ್ಕೂ ಒಂದು ರಿಕ್ವೆಸ್ಟ್ ನನ್ನ ಕಡೆಯಿಂದ ಇದೆ. ರೈಟ್, KE ಅವರು ಅದನ್ನ ಮನ್ನಿಸ್ತಾರೆ ಅಂತ ಅನ್ಕೋತೀನಿ ನಾನು, ನೋಡೋಣಂತೆ. ಚಾಯ್ಸ್ 1 ಇರ್ತದ, ಚಾಯ್ಸ್ 4 ಇರ್ತದ. ಇಲ್ಲಿ ಚಾಯ್ಸ್ ಅಂತ ಅಷ್ಟೇ ಕೊಟ್ಬಿಟ್ಟಿದ್ದೀನಿ. ಚಾಯ್ಸ್ 4 ಇರ್ತದ, ಎರಡೇ ಆಪ್ಷನ್ ನಿಮಗೆ. ರೈಟ್, ಸೊ ಚಾಯ್ಸ್ 1 ಒಂದು, ಚಾಯ್ಸ್ 4 ಒಂದು. ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಂಡ್ರೆ ಮೀನಿಂಗ್ ಏನು, ಎಕ್ಸಿಟ್ ಫ್ರಮ್ ದ ಕೌನ್ಸಿಲಿಂಗ್ ಅಂತೇಳಿ. ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಂಡ್ರೆ ಮೀನಿಂಗ್ ಏನು, ಎಕ್ಸಿಟ್ ಫ್ರಮ್ ದ ಕೌನ್ಸಿಲಿಂಗ್ ಅಂತೇಳಿ. ನೀವು ಎಕ್ಸಿಟ್ ಆಗ್ತೀರಿ. ಎಕ್ಸಿಟ್ ಆದ್ಮೇಲೆ ಹಾಗಾದ್ರೆ ಥರ್ಡ್ ರೌಂಡಿಗೆ ನಿಮಗೆ ಅಲೌ ಮಾಡ್ತಾರಾ? ಥರ್ಡ್ ರೌಂಡಿಗೆ ಅಲೌ ಮಾಡ್ತಾರೆ. ಈಗ ಸದ್ಯದ ಮಟ್ಟಿಗೆ ನನ್ನ ಆನ್ಸರ್ ಈ ಒಂದು ಕ್ವಶನ್ಗೆ ನಾನು ಇಲ್ಲ ಅಂತಾನೆ ಹೇಳ್ತೀನಿ. ಯಾಕಂದ್ರೆ KE ಅವರು ಹೇಳಿದ್ದಾರೆ ಥರ್ಡ್ ರೌಂಡಿಗೆ ಅಲೋ ಮಾಡೋದಿಲ್ಲ ಅಂತ. ಆದ್ರೆ ನನ್ನ ಈ ರಿಕ್ವೆಸ್ಟೇ ಇದೆ, ಅಲೋ ಮಾಡಿ ಅಂತಾನೆ ಕೇಳ್ಕೊಳ್ತಾ ಇದ್ದೀನಿ ನಾನು. ಅದಕ್ಕೆ ಕಾರಣಗಳನ್ನು ಹೇಳ್ತೀನಿ, ಎಕ್ಸಾಂಪಲ್ ಅನ್ನು ಕೂಡ ಹೇಳ್ತೀನಿ, ವೇಟ್ ಮಾಡಿ. ಇನ್ನು ಚಾಯ್ಸ್ 1 ಅಂದ್ರೇನು? ಚಾಯ್ಸ್ 1 ಅಂದ್ರೆ ಬಹಳ ಸಿಂಪಲ್, ಅಡ್ಮಿಷನ್ ಆಗಬೇಕು. ಹಾಗಾದ್ರೆ ಅಡ್ಮಿಷನ್ ಆದ್ಮೇಲೆ ನಾನು ಅಪ್ಗ್ರೇಡೇಷನ್ ಹೋಗ್ಬೋದಾ? ಡೆಫಿನೆಟ್ಲಿ ಹೋಗ್ಬೋದು. ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ದ ಅಪ್ಗ್ರೇಡೇಷನ್, ನೀವು ಹೋಗ್ಬೋದು. ಬಟ್ ಕಂಡೀಷನ್ ಏನಂದ್ರೆ ಅಡ್ಮಿಷನ್ ಮಾಡಿಸಿ ಥರ್ಡ್ ರೌಂಡ್ ಸೀಟ್ ಮೆಟ್ರಿಕ್ಸ್ ಅನ್ನ ನೋಡ್ಕೊಳ್ಳಿ.
ಸೀಟ್ ಸಿಗ್ತದ ಅಂತ ನಿಮಗೆ ಅನ್ಸಿದ್ರೆ ಅಪ್ಗ್ರೇಡೇಷನ್ಗೆ ಹೋಗಿ. ಅಪ್ಗ್ರೇಡೇಷನ್ಗೆ ಹೋದ ಮೇಲೆ ಅಲ್ಲಿ ಸೀಟ್ ಸಿಕ್ಕರೆ ನೀವು ಯಾವ ಅಡ್ಮಿಷನ್ ಈ ಒಂದು ಕಾಲೇಜಿಗೆ ಎಕ್ಸ್ ಕಾಲೇಜಿಗೆ ನೀವೇನು ಅಡ್ಮಿಷನ್ ಮಾಡಿಸಿರ್ತೀರಿ ಅಲ್ಲಿಂದ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ನೀವು ತಗೊಳ್ಬೇಕು. ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಬಂದು ನೀವು ಹೊಸ ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ತೀರಿ. ಎಲ್ಲಿ? ರೌಂಡ್ 3ದಲ್ಲಿ. ರೈಟ್. ಇದು KCET ಕೋರ್ಸಸ್. KCET ಕೋರ್ಸಸ್ ಅಂದ್ರೆ ಏನು? ಇಲ್ಲಿ ಆಲ್ರೆಡಿ ಹೇಳಿರೋ ಹಾಗೆ ಯಾವ್ಯಾವುದು ಅಂತ ಅಂದ್ರೆ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ, ನ್ಯಾಚುರೋಪತಿ, ಕೃಷಿ ವಿಜ್ಞಾನ, ವೆಟರ್ನರಿ, ಬಿ ಫಾರ್ಮಾ, ಫಾರ್ಮಾ ಡಿ, ಇಲ್ಲಿ ಕೊಟ್ಟಿದಾರಲ್ಲ ಫಾರ್ಮಾ ಡಿ, ನರ್ಸಿಂಗು, BPT, BPO, ಅಲೈಡ್ ಹೆಲ್ತ್ ಸೈನ್ಸ್, ಆಯುಷ್ ಒಂದು ಬಿಡಿ ದಯವಿಟ್ಟು KE ಅವರೇ. ಸೊ ಇವಿಷ್ಟು KCET ಕೋರ್ಸಸ್. ಇದಕ್ಕೆ ಮಾತ್ರ ಈ ರೀತಿ ಆಪ್ಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ತಮ್ಮ ಹಿಂದಿನ ಒಂದು ಎಕ್ಸ್ಪ್ಲನೇಷನ್ ಅಲ್ಲಿ ಎಲ್ಲೂ ಆಯುಷ್ ಅನ್ನ ಸೇರಿಸಿಲ್ಲ. ಇದೇ ರೀತಿ ಎರಡೇ ಚಾಯ್ಸ್ ಕೊಡ್ತೀವಿ ಅಂತ ಹೇಳಿ. ಅದಕ್ಕೆ ನಾನು KE ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಎರಡೇ ಚಾಯ್ಸು KE ಅವರು ಆಯುಷ್ ಅಲ್ಲಿ ಎಸ್ಪೆಷಲಿ BAMS ಗೆ ಕೊಡಬೇಡಿ. ಯಾಕೆ ಅಂದ್ರೆ BAMS ಗೆ ಇದು ಟೆಕ್ನಿಕಲಿ ಸ್ಪೀಕಿಂಗ್ ಫಸ್ಟ್ ರೌಂಡು. BAMS ದವರಿಗೆ ದಯವಿಟ್ಟು ಅನ್ಯಾಯ ಮಾಡಬೇಡಿ. ಸಿ, ನಿಮಗೆ ಏನೇ ಒತ್ತಡ ಇರ್ಬೋದು, KE ಅವ್ರಿಗೆ ಫಸ್ಟ್ ರೌಂಡಿಗೆ BAMS ಅನ್ನು ಆಡ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಅದರಲ್ಲಿ KE ಅವ್ರ ತಪ್ಪು ಇಲ್ಲ, ಆಯುಷ್ ಇಲಾಖೆಯವರ ತಪ್ಪಿದೆ. ಅವರು ತಮ್ಮ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಕರೆಕ್ಟ್ ಆದ ಸಮಯದಲ್ಲಿ KE ಅವರಿಗೆ ಕೊಟ್ಟಿಲ್ಲ. ಹಾಗಂತೇಳಿ ಇನ್ ಬಿಟ್ವೀನ್ ಇರುವಂತ ವಿದ್ಯಾರ್ಥಿಗಳು ಯಾಕೆ ಸಫರ್ ಆಗ್ಬೇಕು? ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, BAMS ಅನ್ನ ದಯವಿಟ್ಟು ಈ ಒಂದು ಚಾಯ್ಸ್ 1 ಚಾಯ್ಸ್ 4 ಅಲ್ಲಿ ಸೇರಿಸಬೇಡಿ. ನೀವು ಆಲ್ರೆಡಿ ಹೇಳಿದ್ದೀರಿ KCET ಸಂಬಂಧಪಟ್ಟಂಗೆ ಸೇರಿಸ್ತೀವಿ ಅಂತ ಹೇಳಿ, ಅದಕ್ಕೆ ಸೇರಿಸಿ. ಆದ್ರೆ ನಾನು ಕೇಳ್ಕೊಳ್ತಾ ಇರೋದು BAMS ಗೆ ಮಾತ್ರ, BAMS ಗೆ ಆಸ್ ಯೂಶುವಲ್ 4 ಚಾಯ್ಸಸ್ ಗಳನ್ನ ಕೊಡಿ. ಯಾವ ವಿದ್ಯಾರ್ಥಿಗಳಿಗೆ BAMS ಅಲಾಟ್ ಆಗಿದೆ, ಪಾಲಕರು ನೋಡ್ತಾ ಇದ್ದೀರಿ, ದಯವಿಟ್ಟು ನಿಮ್ಮ ಕಮೆಂಟ್ ಅನ್ನ ಮಾಡಿ ಎಸ್ ನಮಗೆ ಕೊಡಿ ಅಂತ ಹೇಳಿ. ಈ ನ್ಯೂಸ್ KE ಅವರಿಗೆ ತಲುಪಲಿ. ಮೇ ಬಿ ನಾಳೆ ಕೊಡಬಹುದು, ಇಲ್ಲ ಅಂತ ಏನು ಹೇಳ್ತಾ ಇಲ್ಲ. ಆದ್ರೆ ಕೊಡದೇ ಇದ್ರೆ ಅಟ್ಲೀಸ್ಟ್ ಅದಕ್ಕೆ ಮೊದಲೇ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, BAMS ಗೆ ಮಾತ್ರ ಅಟ್ಲೀಸ್ಟ್ BAMS ಗೆ ನೀವು BHMS ಗೂ ಕೊಡಬೇಡಿ. ಯಾಕಂದ್ರೆ BHMS ನಿಮಗೆ ಆಲ್ರೆಡಿ ಫಸ್ಟ್ ರೌಂಡ್ ಅಲ್ಲಿ ಆಡ್ ಆಗಿತ್ತು. ಸೊ BAMS ಇದು ಫಸ್ಟ್ ರೌಂಡ್ ಅಲ್ಲಿ ಆಡ್ ಆಗಿರ್ಲಿಲ್ಲ, ಸೆಕೆಂಡ್ ರೌಂಡ್ ಅಲ್ಲಿ ಆಡ್ ಆಗಿರೋದಕ್ಕೆ ಟೆಕ್ನಿಕಲ್ ಸ್ಪೀಕಿಂಗ್ BAMS ಗೆ ಇದೇ ಫಸ್ಟ್ ರೌಂಡ್. ಆ ಕಾರಣಕ್ಕೆ 4 ಚಾಯ್ಸ್ ಅನ್ನ ದಯವಿಟ್ಟು ಕೊಡಿ. ಇಲ್ಲ ಅಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ. ರೈಟ್. KCET ಕೋರ್ಸಸ್ ಗಳಿಗೆ ಮಾತ್ರ ಎರಡೇ ಚಾಯ್ಸ್. ಮೊದಲೇ ಹೇಳಿದ್ದಾರೆ 2 ಚಾಯ್ಸ್ ಕೊಡ್ತೀವಿ ಅಂತ ಹೇಳಿ, ಎರಡೇ ಕೊಡ್ಲಿ. ಬಟ್ ಇಲ್ಲಿ ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಂಡು ಎಕ್ಸಿಟ್ ಆದವರಿಗೂ ಕೂಡ ಒಂದು ಅವಕಾಶ ಕೊಡ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದನ್ನ ಹೇಗೆ ಕೊಡಬಹುದು ಅನ್ನೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ, ವೇಟ್ ಮಾಡೋಣಂತೆ. ಇದರ ಜೊತೆಗೆ ರಿಕ್ವೆಸ್ಟ್ ಏನಾದ್ರೆ KEಗೆ, ಸೊ ನಾನು ಆಲ್ರೆಡಿ ಹೇಳಿರೋ ಹಾಗೆ ಅಬೌಟ್ BAMS ಮೊದಲು ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಗಿವ್ 4 ಚಾಯ್ಸಸ್ ಆಸ್ ಯೂಶುವಲ್ ಫಾರ್ BAMS because it is a first round for BAMS. ಇದು ಸೆಕೆಂಡ್ ರೌಂಡ್ ಅಂತ ಕನ್ಸಿಡರ್ ಮಾಡಬೇಡಿ. BAMS ಗೆ ಇದು ಫಸ್ಟ್ ರೌಂಡ್. ಎಲ್ಲ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಇಂದ ಸೆಕೆಂಡ್ ರೌಂಡಿಗೆ ಅವಕಾಶವನ್ನು ಕೊಡ್ತೀರಿ, ಯಾಕೆ ಇವ್ರಿಗೆ ಕೊಡೋದಿಲ್ಲ? ಯಾಕೆ ಕೊಡಬೇಕು ಅಂತ ಹೇಳ್ತೀನಿ ಅಂದ್ರೆ, ಫಸ್ಟ್ ರೌಂಡ್ ಅಲ್ಲಿ ಕೆಲವು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿಯಲ್ಲಿ ಮಿಸ್ಟೇಕ್ಸ್ ಮಾಡ್ಕೊಂಡಿರ್ಬೋದು, ಬೇಡದೇ ಇರೋ ಕಾಲೇಜನ್ನು ಆಡ್ ಮಾಡ್ಕೊಂಡಿರ್ಬೋದು, ಅಥವಾ ಸೆಕೆಂಡ್ ರೌಂಡಿಗೆ ಹೋದಾಗ ಇದಕ್ಕಿಂತ ಬೆಟರ್ ಕಾಲೇಜ್ ಸಿಗುವಂತ ಚಾನ್ಸಸ್ ಇರ್ತದೆ. ಆ ಕಾರಣಕ್ಕೆ ಅಡ್ಮಿಷನ್ ಮಾಡಿಸದೇನೆ ಚಾಯ್ಸ್ 2 ತಗೊಂಡು ಫೀಸ್ ಅನ್ನ ಪೇಮೆಂಟ್ ಮಾಡ್ಕೊಳ್ಳಿ. ಸೊ ಫೀಸ್ ಅನ್ನ ಪೇಮೆಂಟ್ ಮಾಡಿಬಿಟ್ಟು ನೆಕ್ಸ್ಟ್ ರೌಂಡಿಗೆ ಹೋಗುವಂತ ಅವಕಾಶವನ್ನ ದಯವಿಟ್ಟು ಕೊಡಬೇಕು KE ಅವರು. ರೈಟ್. 4 ಚಾಯ್ಸಸ್ ಆಸ್ ಇಟ್ ಈಸ್ BAMS ಗೆ ದಯವಿಟ್ಟು ಕೊಡಿ. ಇನ್ನೊಂದು ರಿಕ್ವೆಸ್ಟ್ ಏನಂತಂದ್ರೆ, ಇದು ಜೆನ್ಯೂನ್ ರಿಕ್ವೆಸ್ಟ್, ನೀವು ಯಾಕೆ ಈ ಆಯುಷ್ ಕೋರ್ಸಸ್ ಗಳನ್ನ ಹೊರಗಡೆ ಇಡ್ತಾ ಇದ್ದೀರಿ? ಆಡ್ ಮ್ಯಾನ್ ಔಟ್ ಅನ್ನಂಗ್ ಆಗ್ಬಿಡ್ತದೆ. ನೀವು KCET ಕೋರ್ಸಸ್ ಅಂಡರು ಇಂಜಿನಿಯರಿಂಗು, ವೆಟರ್ನರಿ, ಕೃಷಿ ವಿಜ್ಞಾನ ಅಂದ್ರೆ BS ಅಗ್ರಿಕಲ್ಚರು, BPT, BSc ನರ್ಸಿಂಗ್ ಇದ್ರ ಜೊತೆಗೆ ಅಂಡ್ ಆಯುಷ್ ಅಂತ ಯಾಕೆ ಸೇರಿಸ್ತೀರಿ? ಯಾಕೆ ಅಂತ ಅಂದ್ರೆ, ಆಯುಷ್ ಕೋರ್ಸ್ಗಳಿಗೆ ನೀಟ್ ರ್ಯಾಂಕ್ ಮೂಲಕನೇ ರ್ಯಾಂಕ್ ಅನೌನ್ಸ್ ಆಗ್ತದೆ, ಅಂದ್ರೆ ಸೀಟ್ ಅನೌನ್ಸ್ ಆಗ್ತದೆ. ಆ ಕಾರಣಕ್ಕೆ BAMS ಅನ್ನ ದಯವಿಟ್ಟು MBBS BDS ಜೊತೆಗೇನೆ ಸೇರಿಸಿ ಫೈನಲ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿ. ದಯವಿಟ್ಟು ಸಪರೇಟ್ ಆಗಿ ನಾಳೆ BAMS ಗೆ ಅಷ್ಟೇ ಕೊಟ್ಬಿಟ್ಟು ಅವ್ರಿಗೆ ಬರೀ ಚಾಯ್ಸ್ 1 ಚಾಯ್ಸ್ 4 ಅಷ್ಟೇ ಕೊಟ್ಬಿಟ್ಟು, ಸೊ ನಮ್ಮ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ. BAMS ಗೆ ಅಂತಾನೆ ವೇಟ್ ಮಾಡ್ತಾ ಇರುವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ. ಅದಕ್ಕಾಗಿ ನಾ ಕೇಳ್ಕೊಳ್ಳೋದಿಷ್ಟೇ, ಮೊದಲನೇದು BAMS ಅನ್ನ MBBS BDS ಜೊತೆಗೇನೆ ಕನ್ಸಿಡರ್ ಮಾಡಿ. ಅದು ಆಗ್ಲಿಲ್ವಾ, ಅಟ್ಲೀಸ್ಟ್ 4 ಚಾಯ್ಸ್ ಅನ್ನ ಕೊಡಿ.
ಸೊ ತನಗೆ ಬೇಕು ಅಂದ್ರೆ ಅಡ್ಮಿಷನ್ ಮಾಡಿಸ್ಲಿ, ಚಾಯ್ಸ್ 2 ತಗೊಂಡು ಫೀಸ್ ಪೇಮೆಂಟ್ ಮಾಡಿ ಹೋಗ್ಲಿ. ಸೊ ಚಾಯ್ಸ್ 3 ತಗೊಂಡು ಸಿಕ್ಕಿರೋ ಕಾಲೇಜ್ ಬೇಡ ಅಂದ್ರೆ ರಿಜೆಕ್ಟ್ ಕೂಡ ಮಾಡೋದಕ್ಕೆ ಅವಕಾಶ ಕೊಡಬೇಕು. ಯಾಕಂದ್ರೆ BAMS ಇದು ಫಸ್ಟ್ ರೌಂಡ್. BAMS ವಿದ್ಯಾರ್ಥಿಗಳು ಯಾವ ಒಂದು ಅನ್ಯಾಯವನ್ನ ಮಾಡಿದ್ದಾರೆ, ಯಾವ ಒಂದು ಪಾಪವನ್ನ ಮಾಡಿದ್ದಾರೆ, ಅದಕ್ಕೋಸ್ಕರ ಅವ್ರಿಗೆ ಈ ರೀತಿ ಅನ್ಯಾಯ ಯಾಕೆ ಆಗ್ಬೇಕು? ಅದಕ್ಕಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ನಾಳೆ ನೀವು ಆ ರೀತಿ ಮಾಡ್ಲಿಲ್ಲ ಅಂದ್ರೆ ನನಗೆ ಬಹಳ ಖುಷಿ. ಬಟ್ ಹಾಗೇನಾದ್ರೂ ಚಾಯ್ಸ್ 1 ಮತ್ತು ಚಾಯ್ಸ್ 4 ಅಷ್ಟನ್ನೇ ನೀವು BAMS ಅವರಿಗೆ ಕೊಡ್ತಾ ಇದ್ರೆ, ಸೊ ಇದು ಇನ್ಜಸ್ಟಿಸ್ ಫಾರ್ ದ BAMS ವಿದ್ಯಾರ್ಥಿಗಳಿಗೆ ಆಗ್ತದ ಅನ್ನೋದು ಗೊತ್ತಿರಲಿ. ದಯವಿಟ್ಟು KE ಅವರು ಇದರ ಬಗ್ಗೆ ಗಮನ ಹರಿಸಿ. BAMS ಗೆ ಅಟ್ಲೀಸ್ಟ್ 4 ಚಾಯ್ಸ್ ಅನ್ನ ಕೊಡ್ಲೇಬೇಕು. ಯಾಕಂದ್ರೆ ಇದು ಅವರಿಗೆ ಫಸ್ಟ್ ರೌಂಡ್. ಅದರ ಜೊತೆಗೆ BAMS ಅನ್ನ MBBS BDS ಜೊತೆಗೇನೆ ಅನೌನ್ಸ್ ಮಾಡಿ. ಯಾಕಂದ್ರೆ ಇದಕ್ಕೂ ಕೂಡ ನೀವು ನೀಟ್ ಮಾರ್ಕ್ಸ್ ಅನ್ನೇ ತಗೋತೀರಿ ಅನ್ನೋದು ಗೊತ್ತಿರಲಿ. ಎರಡನೇ ರಿಕ್ವೆಸ್ಟ್ ಏನಂತಂದ್ರೆ, ಯಾರ್ಯಾರು KCET ಕೋರ್ಸಸ್ ಗಳಿಗೆ ಚಾಯ್ಸ್ 4 ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅಂಥವರಿಗೋಸ್ಕರ. ಸೊ ಚಾಯ್ಸ್ 4 ನ ಸೆಲೆಕ್ಟ್ ಮಾಡ್ಕೊಂಡಂಥವರಿಗೆ ದಯವಿಟ್ಟು ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ. ನೀವು ಹೇಳ್ಬೋದು ಸರ್, ಥರ್ಡ್ ರೌಂಡ್ ಅಲ್ಲಿ ಅವರು ಸೀಟ್ ಸಿಕ್ಕಿದ್ದನ್ನ ಅಡ್ಮಿಷನ್ ಮಾಡಿಸ್ಲಿಲ್ಲ ಅಂದ್ರೆ, ಸೊ ಮಾಡಿಸ್ಲಿಲ್ಲ ಅಂತಂದ್ರೆ ಡೌಟ್ ಇದೆ ಅಲ್ವಾ? ಸೊ ಡೆಫಿನೆಟ್ಲಿ ವಿದ್ಯಾರ್ಥಿಗಳಲ್ಲೂ ಅಂತ ಒಂದಷ್ಟು ಬುದ್ಧಿ ಇಲ್ಲದೆ ಇರುವಂತವ್ರು ಇರ್ತಾರೆ. ಅದಕ್ಕಾಗಿ ನಾನೇನ್ ಹೇಳ್ತಾ ಇದ್ದೀನಿ, ಪ್ಲೀಸ್ ಟೇಕ್ ಕಾಷನ್ ಡಿಪಾಸಿಟ್ ಫಾರ್ ದೆಮ್. ಸರ್ ಇಂಜಿನಿಯರಿಂಗ್ ಕಾಷನ್ ಡಿಪಾಸಿಟ್ ಯಾಕೆ ತಗೋತಾರೆ? ಯಾಕೆ ತಗೊಳ್ಳೋದಿಲ್ಲ ಗೊತ್ತಿರ್ಲಿ. DCET ಗೆ ತಗೊಳ್ತಾ ಇದ್ದಾರೆ. DCET ಗೆ ಥರ್ಡ್ ರೌಂಡಿಗೆ ಡಿಪ್ಲೊಮಾ CET ಅಂತ ನಾವೇನ್ ಕರಿತೀವಿ, ಲ್ಯಾಟ್ರಲ್ ಎಂಟ್ರಿ ಫಾರ್ ದ ಇಂಜಿನಿಯರಿಂಗ್ ಕೋರ್ಸಸ್. ಸೊ ಆಲ್ರೆಡಿ ಈ ಒಂದು ಸಂಪ್ರದಾಯವನ್ನ ಸ್ಟಾರ್ಟ್ ಮಾಡಿದ್ದಾರೆ KE ಅವರು. ಅದಕ್ಕಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಥರ್ಡ್ ರೌಂಡಿಗೆ 40,000 ಫಾರ್ ದ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಅಂಡ್ ಅದರ್ ಕೋರ್ಸ್ ಕ್ಯಾಟಗರಿ, 10,000 ಫಾರ್ ದ SC ST ತಗೊಳ್ತಾ ಇದ್ದಾರೆ. ಬೇಡವೇ ಬೇಡ, ನಾನು ಹೇಳ್ತಾ ಇರೋದು ಅಷ್ಟು ಬೇಡ. ಬೇಕಾದ್ರೆ 1 ಲಕ್ಷ ರೂಪಾಯಿನೇ ತಗೊಳ್ಳಿ. ಯಾರು ಜೆನ್ಯೂನ್ ಇದ್ದಾರೆ, ಯಾರು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅವರಷ್ಟೇ ಪಾರ್ಟಿಸಿಪೇಟ್ ಮಾಡ್ತಾರೆ. ಯಾರು ಸ್ಕ್ಯಾಮ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ, ಯಾರು ಸೀಟನ್ನ ಬ್ಲಾಕ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ, ಅವ್ರು ಯಾರು ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವಾಗ ಸೀರಿಯಸ್ ಆಗಿ ಮಾಡ್ಬೇಕಲ್ವಾ? ಅದಕ್ಕಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಸೆಕೆಂಡ್ ರಿಕ್ವೆಸ್ಟ್ ಇಷ್ಟೇ KE ಅವರಿಗೆ, ಇಂಜಿನಿಯರಿಂಗ್ ಕೋರ್ಸಸ್ಗಳಿಗೆ ಅಥವಾ ಬೇರೆ ಕೋರ್ಸಸ್ಗಳಿಗೆ ಸಂಬಂಧಪಟ್ಟ ಹಾಗೆ. ಸೊ ದಯವಿಟ್ಟು ಈಗ ನೀವು ಚಾಯ್ಸ್ 1 ಚಾಯ್ಸ್ 4 ಎರಡೇ ಕೊಟ್ಟರು ಕೂಡ ಚಾಯ್ಸ್ 4 ತಗೊಂಡು ಎಕ್ಸಿಟ್ ಹೋದವರಿಗೂ ಕೂಡ ಥರ್ಡ್ ರೌಂಡ್ ಅಲ್ಲಿ, ಅಂದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಏನ್ ನಾವು ಕರಿತೀವಿ, ಕಾಷನ್ ಡಿಪಾಸಿಟ್ ಅನ್ನ ಕಟ್ಸ್ಕೊಂಡು ಈ ಒಂದು ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿ. ಯಾಕಂದ್ರೆ ಇದು ಸಾಧ್ಯ ಇಲ್ಲ ಅಂತ ಏನಿಲ್ಲ, ಸಾಧ್ಯ ಇದೆ. ಯಾಕಂದ್ರೆ ನೀವು ಆಲ್ರೆಡಿ DCET ಗೆ ಮಾಡಿದ್ದೀರಿ, ಡಿಪ್ಲೊಮಾ CET ಗೆ ಇದನ್ನ ಮಾಡಿದ್ದೀರಿ ಅನ್ನೋದಕ್ಕೆ ಇಲ್ಲೂ ಸಾಧ್ಯತೆಗಳಿದೆ. ದಯವಿಟ್ಟು ಹಾಗೆ ಮಾಡಿ. ಅದರ ಜೊತೆಗೆ ಇನ್ನೊಂದು ರಿಕ್ವೆಸ್ಟ್ ಏನಂತಂದ್ರೆ, ಕನ್ಸಿಡರ್ ಆಲ್ ಅದರ್ ಕೋರ್ಸಸ್ admitted students also for MBBS first round, for MBBS second round final result, those who paid caution deposit. ಯಾರ್ಯಾರು ಕಾಷನ್ ಡಿಪಾಸಿಟ್ ಅನ್ನ ಪೇಮೆಂಟ್ ಮಾಡಿದ್ದಾರೆ ಇದನ್ನ ನೀವು ಕನ್ಸಿಡರ್ ಮಾಡೇ ಮಾಡ್ತೀರಿ. ಯಾಕಂದ್ರೆ 1 ಲಕ್ಷ ಪೇಮೆಂಟ್ ಮಾಡಿದ್ದಾರೆ. ಬಟ್ ಆದ್ರೂ ನನ್ನ ಕಡೆಯಿಂದ ಒಂದು ಈ ಪಾಯಿಂಟ್ ಅನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇರುವಂತದ್ದು, KE ಅವರಿಗೆ ಯಾರ್ಯಾರು ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಿದ್ದಾರೆ ಅವರು ಈಗ ಇಂಜಿನಿಯರಿಂಗ್ ಸಿಕ್ ಅಡ್ಮಿಷನ್ ಬೇಕಾದ್ರೆ ಮಾಡಿಸಿರ್ಲಿ. ಆದ್ರೂ ಕೂಡ ದಯವಿಟ್ಟು MBBS ಫಸ್ಟ್ ರೌಂಡ್ ಅಲ್ಲಿ ಕನ್ಸಿಡರ್ ಮಾಡಿ, ಅವರಿಗೆ ಸೀಟ್ ಸಿಗುವಂತ ಚಾನ್ಸ್ ಇದ್ರೆ ಕೊಡಿ. ಸರ್ ಇಂಥ ವಿದ್ಯಾರ್ಥಿಗಳು ಇರ್ತಾರಾ ಅಂತ ಕೇಳಿದ್ರೆ, ಅಂಥವರಿಗೋಸ್ಕರ ಮುಂದೆ 2 ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ, ಅದನ್ನ ನೋಡ್ಕೊಳ್ಳಿ. ಅದ್ರ ಜೊತೆಗೆ ಇದನ್ನ ಯಾಕೆ ನಾ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಅನ್ನೋದು ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ರೈಟ್, ಈಗ ಒಬ್ಬ ವಿದ್ಯಾರ್ಥಿಗೆ ಏನಾಗಿದೆ, ಫಾರ್ ಎಕ್ಸಾಂಪಲ್ ಈಗ ಒಬ್ಬ ವಿದ್ಯಾರ್ಥಿಗೆ ಏನಾಗಿದೆ, ಎಕ್ಸ್ ವಿದ್ಯಾರ್ಥಿಗೆ ನೋಡಿ, ಎಕ್ಸ್ ವಿದ್ಯಾರ್ಥಿಗೆ ಏನಾಗಿದೆ ಅಂದ್ರೆ, ಜಸ್ಟ್ ಇಮ್ಯಾಜಿನ್, ನನಗೆ ಈಗ ಯಾವುದೋ ಒಂದು ವಾಯ್ ಕಾಲೇಜಲ್ಲಿ ಸೊ CS ವಿತ್ AI ಸಿಕ್ಕಿದೆ. ಎಲ್ಲಿ? ರೌಂಡ್ 1 ಅಲ್ಲಿ ಸಿಕ್ಬಿಟ್ಟಿತ್ತು. ಓಕೆ, ಈಗ ರೌಂಡ್ 2 ದಲ್ಲಿ ಮೊದಲು ಬಿಫೋರ್ ಸ್ಟಾರ್ಟಿಂಗ್ ದ ಕೌನ್ಸಿಲಿಂಗ್ ರೂಲ್ಸ್ ಬೇರೆ ಇತ್ತಲ್ವಾ? ಸೊ ಈಗ ಒಂದ್ಸಾರಿ ಆಟ ಸ್ಟಾರ್ಟ್ ಆದ್ಮೇಲೆ, ಗೇಮ್ ಸ್ಟಾರ್ಟ್ ಆದ್ಮೇಲೆ ರೂಲ್ಸ್ ಚೇಂಜ್ ಮಾಡಿದಾರೆ KE ಅವರು. ಆ ಕಾರಣಕ್ಕೆ ನಾ ಏನ್ ಅನ್ಕೊಂಡ್ಬಿಟ್ಟಿದೆ, ಆಸ್ ಅ ನಾನೇ ಸ್ಟೂಡೆಂಟ್ ಅಂತ ಅನ್ಕೊಂಡ್ರೆ, ನನಗೆ ರೌಂಡ್ 1 ಅಲ್ಲಿ ಸೀಟ್ ಸಿಕ್ತು. ನಾನೇನ್ ಅನ್ಕೊಂಡಿದ್ದೆ, ರೌಂಡ್ 2 ತನಕ ಹೋಗ್ತೀನಿ, ರೌಂಡ್ 2 ದಲ್ಲಿ ಇದಕ್ಕಿಂತ ಬೆಟರ್ ಕಾಲೇಜ್ ಸಿಕ್ಕರೆ ಆಯ್ತು, ಸಿಗ್ಲಿಲ್ಲ ಅಂದ್ರೆ ಬೇಕಾದ್ರೆ ಈ ಕಾಲೇಜ್ ಅನ್ನು ರೌಂಡ್ 2 ದಲ್ಲಿ ನಾ ರಿಜೆಕ್ಟ್ ಮಾಡ್ತೀನಿ ಅಂತ ಇರ್ತದೆ. ಯಾಕಂದ್ರೆ ಇಷ್ಟು ವರ್ಷ ಅದೇ ರೀತಿ ಸಂಪ್ರದಾಯ ಇತ್ತಲ್ವಾ? ಸೊ ಆ ಕಾರಣಕ್ಕೆ ನನಗೆ ಏನಾಗ್ಬಿಟ್ಟಿದೆ ಈಗ ಅಂತಂದ್ರೆ, ರೌಂಡ್ 1 ನಲ್ಲಿ CS ವಿತ್ AI ಇದ್ಬಿಟ್ಟಿದೆ. ರೌಂಡ್ 2 ದಲ್ಲೂ ಕೂಡ ಇದೇ ಅಲಾಟ್ ಆಗಿಬಿಟ್ಟಿದೆ. ಈಗ ನನಗೆ ಇದಕ್ಕಿಂತ ಮೇಲ್ಗಡೆ ಅಲಾಟೇ ಆಗಿಲ್ಲ. ಈಗ ನನಗೆ ಈ ಕಾಲೇಜ್ ಬೇಡಾಗಿದೆ. ಬಟ್ ಐ ವಾಂಟ್ ಟು ಪಾರ್ಟಿಸಿಪೇಟ್ ಫಾರ್ ದ ಥರ್ಡ್ ರೌಂಡ್. ಏನ್ ಮಾಡ್ಬೇಕು? ಸೊ ಅಂತ ವಿದ್ಯಾರ್ಥಿಗಳು ಬಹಳ ಜನ ಇದ್ದಾರೆ. ವಿದ್ಯಾರ್ಥಿಗಳೇ, KE ಅವರೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ.
ಇದು ಇಂಜಿನಿಯರಿಂಗ್ ಅಂತ ಹೇಳ್ತಾ ಇದ್ದೀನಿ. ಎಷ್ಟೋ ಜನರಿಗೆ ಇದೇ ರೀತಿ ಬಿ ಫಾರ್ಮಾ ಸಿಕ್ಕಿದೆ, ಫಾರ್ಮಾಡಿ ಸಿಕ್ಕಿದೆ, BSc ನರ್ಸಿಂಗ್ ಸಿಕ್ಕಿದೆ, ಸೊ ವೆಟರ್ನರಿ ಸಿಕ್ಕಿದೆ, ಅಗ್ರಿಕಲ್ಚರ್ ಸಿಕ್ಕಿದೆ. ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ ಈ ರೀತಿ ಥಿಂಕ್ ಮಾಡಿದವರು. ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗಿದೆ, ಅದನ್ನ ಹೋಲ್ಡ್ ಮಾಡ್ಕೊಂಡು ಸೆಕೆಂಡ್ ರೌಂಡ್ ಹೋಗೋಣ ಅಂತ. ಯಾಕಂದ್ರೆ ಫಸ್ಟ್ ರೌಂಡ್ ಅಲ್ಲಂತೂ ಫೀಸ್ ಪೇಮೆಂಟ್ ಇಲ್ಲ ಅಲ್ವಾ, ಚಾಯ್ಸ್ ಟು ಸೆಲೆಕ್ಟ್ ಮಾಡ್ಕೊಂಡು ಸೆಕೆಂಡ್ ರೌಂಡಿಗೆ ಬಂದ್ರು. ಸೆಕೆಂಡ್ ರೌಂಡ್ ಹೋದ್ಮೇಲೆ ಇದೇ ಸೀಟ್ ಉಳಿತು, ನಾ ಕ್ಯಾನ್ಸಲ್ ಮಾಡಿ ಮುಂದಿನ ರೌಂಡಿಗೆ ಹೋಗ್ತೀನಿ ಅನ್ನೋರು ತಲೆಯಲ್ಲಿದೆ. ಅಂತ ವಿದ್ಯಾರ್ಥಿಗಳಿಗೆ ಇನ್ ಬಿಟ್ವೀನ್ ದ ಗೇಮ್ ರೂಲ್ ಹ್ಯಾಸ್ ಬೀನ್ ಚೇಂಜ್ಡ್. ಆ ಕಾರಣಕ್ಕೆ ಬಹಳ ಜನರಿಗೆ ಮೋಸ ಆಗ್ತಾ ಇದೆ. ಮೋಸ ಅಂತಂದ್ರೇನು, ಸೊ ಅವ್ರಿಗೆ ಏನ್ ಅನ್ಕೊಂಡಿದ್ರು ಅದು ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ಇದೇನ್ ನಾನು ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲ. ಇದು ಎಲ್ಲರೂ ಒಂದೇ ರೀತಿ ಇರ್ತಾರೆ ಅಂತಲ್ಲ, ಇದು ಬೆರಳು ಒಂದೇ ರೀತಿ ಇರೋದಿಲ್ಲ. ಯಾರೋ ಕೆಲವೊಂದಷ್ಟು ಜನ ಮಾಡ್ತಾರೆ ಅಂತ ಅನ್ನೋದಕ್ಕೆ ಎಲ್ಲರಿಗೂ ಈ ಶಿಕ್ಷೆಯನ್ನ ಕೊಡೋದು ಸರಿ ಅಲ್ವಲ್ಲ. ಸೊ ಚಾಯ್ಸ್ 1 ಮತ್ತು ಚಾಯ್ಸ್ 4 ಕೊಟ್ಟಿದ್ದೀರಿ, ಒಪ್ಕೊಳ್ಳಂತೆ. ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗ್ಲಿ ಬೇಕಾದ್ರೆ, ನನಗೀಗ ಅಷ್ಟೇ ಇಲ್ಲ, ಚಾಯ್ಸ್ 4 ಕೊಡ್ತೀನಿ, ಎಕ್ಸಿಟ್ ಆಗ್ತೀನಿ. ಬಟ್ ನೆಕ್ಸ್ಟ್ ರೌಂಡಿಗೆ ಸೀಟ್ ಮ್ಯಾಟ್ರಿಕ್ಸ್ ನೋಡಿ ನಾನೇನಾದ್ರು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ರೆ ದಯವಿಟ್ಟು DCET ಯಲ್ಲಿ ಕಾಷನ್ ಡಿಪಾಸಿಟ್ ತಗೊಂಡು ನೀವು ಹೆಂಗ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಅದೇ ರೀತಿ ಅವಕಾಶವನ್ನ ನಮಗೂ ಮಾಡಿಕೊಡಿ KCET ಅವರಿಗೆ. ಇದು ನನ್ನ ರಿಕ್ವೆಸ್ಟ್. ಬಿಕಾಸ್ ಆಫ್ ದಟ್ ರೀಸನ್ ಈ ಮೊದಲನೇ ರಿಕ್ವೆಸ್ಟ್ KCET ಕೋರ್ಸಿಗೆ ಸಂಬಂಧಪಟ್ಟಾಗ ನಾನು KE ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಎಕ್ಸಾಂಪಲ್ ನೋಡಿ, ಈಗ ನಾನು ಯಾಕೆ ಕನ್ಸಿಡರ್ ಮಾಡಬೇಕು, ಇಂಜಿನಿಯರಿಂಗ್ ಅಲಾಟ್ ಆದವರಿಗೂ 1 ಲಕ್ಷ ರೂಪಾಯಿ ಪೇಮೆಂಟ್ ಮಾಡಿದವ್ರಿಗೆ, ಕಾಷನ್ ಡಿಪಾಸಿಟ್ ಪೇಮೆಂಟ್ ಮಾಡಿದವ್ರಿಗೆ ಯಾಕೆ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ ಈಗ ಸ್ಟೂಡೆಂಟ್ ಎ ರ್ಯಾಂಕ್ ಏನಾಗಿದೆ ಅಂದ್ರೆ 68,050 ರ್ಯಾಂಕ್ ಇದೆ, ಒಂದು ಜನರಲ್ ಮೆರಿಟ್ ಕ್ಯಾಟಗರಿ. ಇಂಜಿನಿಯರಿಂಗ್ ಒಳ್ಳೆ ರ್ಯಾಂಕ್ ಬಂದಿದೆ, 5,200 ಬಂದಿದೆ. ಈಗ ಏನಾಗಿದೆ, ನಾವು GM ಲಾಸ್ಟ್ ಕಟ್ ಆಫ್ ಏನಾಗಿದೆ 67,189 ಸ್ಟಾಪ್ ಆಗಿದೆ. ಈಗ ಅನ್ಕೊಳ್ಳಂತೆ ಸೀಟ್ ಜಾಸ್ತಿ ಆಗ್ತದ, ಯಾರೋ ಒಬ್ರು 300ರಿಂದ 400 ಸೀಟ್ ಜಾಸ್ತಿ ಆಗ್ತದ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟೇನಾದ್ರೂ ಸೀಟ್ ಜಾಸ್ತಿ ಆದ್ರೆ ನಿಮ್ಮ ಪರವಾಗಿ ದೇವರಿಗೆ ನಾನೇ ಪೂಜೆ ಮಾಡ್ತೀನಿ, ವರಿ ಮಾಡ್ಕೋಬೇಡಿ. ಓಕೆ, ಸೊ 300 to 400 ಸೀಟ್ ಜಾಸ್ತಿ ಆದ್ರಂತೂ ಸೋನೆ ಪೆ ಸುಹಾಗ. ಹಾಗೆ ಜಾಸ್ತಿ ಆದಾಗ ಸೊ ಈ ಒಂದು ರ್ಯಾಂಕ್ ಇರೋದು 68,050, 67,189 ಸ್ಟಾಪ್ ಆಗಿದೆ. ವಿದಿನ್ 1000 ಡಿಫರೆನ್ಸ್ ಇದೆ, ಬಹಳ ಜನ ಇರೋದಿಲ್ಲ. ಡೆಫಿನೆಟ್ಲಿ ಹಿ ಹ್ಯಾಸ್ ಅ ಫೇರ್ ಚಾನ್ಸಸ್ ಫಾರ್ ಗೌರ್ಮೆಂಟ್ ಸೀಟ್. ಅಂತ ಕೇಸಲ್ಲಿ ಈಗ ಏನಾಗಿದೆ ಅಂದ್ರೆ JC ಮೈಸೂರಲ್ಲಿ CS ಬ್ರಾಂಚ್ ಅಲಾಟ್ ಆಗಿಬಿಟ್ಟಿದೆ. ಏನ್ ಮಾಡ್ಬೇಕಾಗಾದ್ರೆ ನಾನು ಈ ವಿದ್ಯಾರ್ಥಿ ಏನ್ ಮಾಡ್ಬೇಕು, ವಾಟ್ ಟು ಡೂ? ಅವನೇನ್ ಮಾಡ್ತಾನೆ, ನಾಳೆಯಿಂದ ಕೌನ್ಸಿಲಿಂಗ್ ಏನ್ ಸ್ಟಾರ್ಟ್ ಆಗ್ತದೆ ಆವಾಗ ಚಾಯ್ಸ್ 1 ತಗೋತಾನೆ. ಅವನು ಚಾಯ್ಸ್ 1 ತಗೊಂಡು ಅಡ್ಮಿಷನ್ ಕೂಡ ಮಾಡಿಸ್ತಾನೆ. ಅಡ್ಮಿಷನ್ ಮಾಡಿಸಿದಾನಂತ ಅನ್ನೋ ಒಂದು ಕಾರಣಕ್ಕೆ ನೀವು MBBS ಗೆ ಅವನನ್ನ ಕನ್ಸಿಡರ್ ಮಾಡದೆ ಇರೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅವನ ಫಸ್ಟ್ ಪ್ರಿಫರೆನ್ಸ್ MBBS ಇದೆ. ಆ ಕಾರಣಕ್ಕೆ ಇದನ್ನ ಕನ್ಸಿಡರ್ ಮಾಡಿಬಿಟ್ಟು MBBS ಸೀಟ್ ಅವನಿಗೆ ಅಲಾಟ್ ಆದ್ರೆ ಅವನಿಗೆ ಇಂಜಿನಿಯರಿಂಗ್ ಬಿಟ್ಟು MBBS ಗೆ ಬಂದು ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು KE ಅವರು. ದಿಸ್ ಈಸ್ ದ ಎಕ್ಸಾಂಪಲ್ ಫಾರ್ ದ ಸ್ಟೂಡೆಂಟ್. ಇನ್ನೊಬ್ಬ ವಿದ್ಯಾರ್ಥಿ, ನಾನು ಯಾಕೆ BAMS ದವ್ರನ್ನು ಕೂಡ ಸೀರಿಯಸ್ ಆಗಿ MBBS BDS ಜೊತೆ ಕನ್ಸಿಡರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ನೋಡಿ ಈ ಒಬ್ಬ ವಿದ್ಯಾರ್ಥಿಗೆ ರ್ಯಾಂಕ್ 85,550 ಇದೆ 2AG ಕ್ಯಾಟಗರಿ. ಒಂದು 2AG ಕ್ಯಾಟಗರಿಗೆ ಇವತ್ತು ರಿಲೀಸ್ ಮಾಡಿರುವಂತ ಪ್ರೊವಿಷನಲ್ ಕಟ್ ಆಫ್ ಅಲ್ಲಿ ಕಟ್ ಆಫ್ ಇರೋದು 86,032. ಸೊ ಸಾರಿ, ಇದನ್ನ ನಾನು ಎಕ್ಸಾಂಪಲ್ ತಗೋಬೇಕಾದ್ರೆ ಕರೆಕ್ಟ್ ತಗೋಬೇಕಲ್ವಾ. ಸೊ 86,550 ಅಂತ ತಗೋತೀನಿ. ಐ ವಿಲ್ ಟೇಕ್ ದಿಸ್ ಆಸ್ 86,550, ಅವಾಗ ಮಾತ್ರ ಕರೆಕ್ಟ್ ಆಗ್ತದೆ, ರೈಟ್. ಸೊ ಈಗ ನೋಡಿ 86,550 ಇದೆ ಒಂದು ರ್ಯಾಂಕು. ಇಲ್ಲಿ ಇವತ್ತು 2AG ಕ್ಯಾಟಗರಿ ಏನು ಸ್ಟಾಪ್ ಆಗಿದೆ, ಅದರಲ್ಲಿ 86,032 ಇದೆ. ಆ ಕಾರಣಕ್ಕೆ ಏನ್ ಮಾಡಿದಾನ ಅವನು, ಎಲ್ಲಾ MBBS ಆದ್ಮೇಲೆ ಹಿ ಹ್ಯಾಸ್ ಆಪ್ಟೆಡ್ ಫಾರ್ ದಿಸ್ ಒನ್ BAMS. ಹಿ ಹ್ಯಾಸ್ ಆಪ್ಟೆಡ್ ಫಾರ್ BAMS. ಈಗ ಏನಾಗ್ಬಿಟ್ಟಿದೆ ಅಂತ ಅಂದ್ರೆ, ಸೊ ಇವನಿಗೆ ಅಲಾಟ್ ಆಗಿರೋದು ಗೌರ್ಮೆಂಟ್ ಆಯುರ್ವೇದ ಕಾಲೇಜ್ ಬೆಂಗಳೂರು ಅಲಾಟ್ ಆಗಿಬಿಟ್ಟಿದೆ. ಈಗ KE ಅವ್ರು ಏನಾದ್ರು ಈಗ ನಾಳೆನೆ ಅವನಿಗೆ ಆಪ್ಷನ್ಸ್ ಕೊಟ್ಬಿಟ್ಟು ಅಡ್ಮಿಷನ್ ಮಾಡ್ಕೊ ಅಂತ ಅಂದ್ಬಿಟ್ರೆ, ಓನ್ಲಿ ಚಾಯ್ಸ್ 1 ಮತ್ತು ಅದು ಚಾಯ್ಸ್ 4 ಅಷ್ಟೇ ಕೊಟ್ಬಿಟ್ರೆ ಪಾಪ ಈ ವಿದ್ಯಾರ್ಥಿ ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಮಾಡಿಸ್ಬಿಡ್ತಾನೆ. ಅವನು ಅಡ್ಮಿಷನ್ ಮಾಡಿಸಿದಾನೆ ಅನ್ನೋ ಕಾರಣಕ್ಕೆ ನೀವು MBBS ಕನ್ಸಿಡರ್ ಮಾಡಲಿಲ್ಲ ಅಂದ್ರೆ, ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಮೊದಲನೇದು BAMS ದವ್ರನ್ನು ಕೂಡ MBBS ಜೊತೆಗೇನೆ ಕನ್ಸಿಡರ್ ಮಾಡಿ ರಿಸಲ್ಟ್ ಅನೌನ್ಸ್ ಮಾಡೋದಕ್ಕೆ, ಫೈನಲ್ ರಿಸಲ್ಟ್. ಅದು ಆಗ್ಲಿಲ್ವಾ, ಅಟ್ಲೀಸ್ಟ್ BAMS ದವರಿಗೆ 4 ಚಾಯ್ಸಸ್ ಗಳನ್ನ ಕೊಡಿ. ಅಟ್ಲೀಸ್ಟ್ ಈ ಕೇಸಲ್ಲಿ ಇವನು ಏನ್ ಮಾಡಬಹುದು ಅಂದ್ರೆ ಚಾಯ್ಸ್ 2 ಅನ್ನ ಸೆಲೆಕ್ಟ್ ಮಾಡಬಹುದು. ಈ ಕೇಸಲ್ಲಿ ಇವನು ಚಾಯ್ಸ್ 2 ಸೆಲೆಕ್ಟ್ ಮಾಡಬಹುದು. ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ಫೀಸ್ ಅನ್ನು ಕೂಡ ಪೇಮೆಂಟ್ ಮಾಡೋದಕ್ಕೆ ರೆಡಿ ಇದಾನ ಅವನು, ಮಾಡ್ಲಿ. BAMS ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು MBBS ಫೈನಲ್ ರಿಸಲ್ಟ್ ವೇಟ್ ಮಾಡ್ತಾನೆ. MBBS ಫೈನಲ್ ರಿಸಲ್ಟ್ ಅಲ್ಲಿ ಏನಾದ್ರು MBBS ಸಿಕ್ತಂದ್ರೆ ಅದಕ್ಕೆ ಹೋಗ್ತಾನೆ. ಅವಾಗ ಈ ಸೀಟ್ ಅನ್ನ ಅವರು ಸೆಕೆಂಡ್ ರೌಂಡ್ ತಗೊಳ್ಳಿ. BAMS ಸೆಕೆಂಡ್ ರೌಂಡ್ ಅಂದ್ರೆ ಮಾಪಪ್ ರೌಂಡ್ ಅಂತ ನೀವೇನ್ ಹೇಳ್ತೀರಿ ಅದಕ್ಕೆ. ಸಾಧ್ಯ ಆಗ್ಲಿಲ್ವಾ, BAMS ರಿಸಲ್ಟ್ ಅನ್ನ MBBS ಜೊತೆಗೇನೆ ಅನೌನ್ಸ್ ಮಾಡಬೇಡಿ. ಐದರ್ 4 ಚಾಯ್ಸ್ ಕೊಡಿ BAMS ಗೆ, ಇಲ್ಲ ಅಂದ್ರೆ BAMS ರಿಸಲ್ಟ್ ಅನ್ನ
MBBS ಜೊತೆಗೇನೆ ಅನೌನ್ಸ್ ಮಾಡಿ ಅನ್ನೋದು ನನ್ನ ದೊಡ್ಡ ರಿಕ್ವೆಸ್ಟ್ KE ಅವರಿಗೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಸಪೋರ್ಟ್ ಇರ್ತದ ಅಂತ ಅನ್ಕೊಳ್ತೀನಿ. ನೀವು ಕೂಡ ಥಿಂಕ್ ಮಾಡಿ, ಈ ಒಂದು ವಿಧದಲ್ಲಿ ವಿದ್ಯಾರ್ಥಿಗೆ ಹೆಲ್ಪ್ ಆಗುವಂತ ವಿಧದಲ್ಲಿ KE ಅವರು ಇದನ್ನ ದಯವಿಟ್ಟು ಸಾಧ್ಯ ಆಗೋ ರೀತಿಯಲ್ಲಿ ಮಾಡ್ತಾರೆ ಅಂತ ಅನ್ಕೊಳ್ಳಂತೆ. ಯಾಕಂದ್ರೆ ಇಷ್ಟು ದಿನ ಪ್ರಸನ್ನ ಸರ್ ಅವರು ಎಷ್ಟೋ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ. ಈ ರಿಕ್ವೆಸ್ಟ್ ಅನ್ನು ಮನ್ನಿಸಿ, ಸೊ ವಿದ್ಯಾರ್ಥಿಗಳ ಮತ್ತು ಪಾಲಕರ ಒಂದು ಆಸೆಯ ರೀತಿ, ಸೊ BAMS ಅಲಾಟ್ ಆದವರಿಗೆ ಅಟ್ಲೀಸ್ಟ್ 4 ಚಾಯ್ಸ್ ಅನ್ನು ಕೊಡಿ. ಬರೀ ಚಾಯ್ಸ್ 1 ಚಾಯ್ಸ್ 4 ಅಷ್ಟೇ ಕೊಟ್ಟು ಅನ್ಯಾಯ ಮಾಡೋದಕ್ಕೆ ಹೋಗಬೇಡಿ. ಅದರ ಜೊತೆಗೆ BAMS ಇಂಜಿನಿಯರಿಂಗ್ ಅಡ್ಮಿಷನ್ ತಗೊಂಡವರಿಗೆ ಕೂಡ MBBS ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿಡಿ. ಯಾಕಂದ್ರೆ 1 ಲಕ್ಷ ರೂಪಾಯಿ ಕಟ್ಟಿರ್ತಾರೆ. ಅದರ ಜೊತೆಗೆ ಯಾರ್ಯಾರು ಇಂಜಿನಿಯರಿಂಗ್ ಅಲ್ಲಿ ಕೆಲವೊಂದಷ್ಟು ಜೆನ್ಯೂನ್ ಸ್ಟೂಡೆಂಟ್ ಇದ್ದೇ ಇರ್ತಾರೆ, ಚಾಯ್ಸ್ 4 ತಗೊಂಡು ಎಕ್ಸಿಟ್ ಆಗ್ತಾರೆ ಸೆಕೆಂಡ್ ರೌಂಡ್ ಅಲ್ಲಿ, ಅಂತವರಿಗೆ ಥರ್ಡ್ ರೌಂಡ್ ಅಲ್ಲಿ ಬೇರೆ ಆಪ್ಷನ್ ಇಲ್ಲದೇನೆ ಚಾಯ್ಸ್ 4 ತಗೊಂಡಿರ್ತಾರೆ ಅವರು. ಥರ್ಡ್ ರೌಂಡ್ ಅಲ್ಲಿ ಇನ್ನೊಂದ್ಸರಿ ಅವಕಾಶ ಮಾಡಿಕೊಡಿ. ಅಡ್ಮಿಷನ್ ಮಾಡೋ ಅಂದ್ರೆ ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಿಬಿಟ್ಟು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಬೇಕಾದ್ರೆ ಅಲ್ಲಿ DCET 40,000 ತಗೊಂಡಿದ್ರಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ. ಸೊ ಇವ್ರು 80,000 ಕೊಡ್ತಾರೆ, ಹೋಗ್ಲಿ. ಯಾರು ಕೊಡ್ತಾರೆ? ಜೆನ್ಯೂನ್ ಆಗಿ ಯಾರಿಗೆ ಬೇಕು ಅಂತ ಇರ್ತದೆ ಅವರಷ್ಟೇ ಕೊಡ್ತಾರೆ. ನಿಮ್ಗೆ ಸೀಟ್ ಸಿಗ್ಲಿಲ್ಲ ಅಂತ ದುಡ್ಡಂತೂ ವಾಪಸ್ ಕೊಡ್ತಾರೆ. KE ಅವ್ರು ಚಿಂತೆ ಮಾಡಬೇಡಿ. ಅಲ್ಲಿ MBBS ದವರು 1 ಲಕ್ಷ ರೂಪಾಯಿನೇ ಕಟ್ತಾ ಇದಾರಂತೆ. ನೀವು ಒಂದು 80,000 ಕಟ್ಲಿಕ್ಕೆ ಆಗೋದಿಲ್ವಾ ಸೀಟ್ ಬೇಕಂದ್ರೆ? ಡೆಫಿನೆಟ್ ಆಗಿ ಕಟ್ತಾರೆ ನಮ್ಮ ವಿದ್ಯಾರ್ಥಿಗಳು. ನೀವು ರೂಲ್ ಮಾಡಿ ಸಾಕು. ಸೊ ಈ ರೀತಿಯಾಗಿ ನಮ್ಮ ಚಾಯ್ಸ್ 4 ವಿದ್ಯಾರ್ಥಿಗಳಿಗೂ ಕೂಡ ಇಂಜಿನಿಯರಿಂಗ್ ಮತ್ತು ಅದರ್ ಕೋರ್ಸಸ್ಗಳಿಗೆ ಹೆಲ್ಪ್ ಮಾಡಿ. ಇದಿಷ್ಟು ನನ್ನ ಕಡೆಯಿಂದ ರಿಕ್ವೆಸ್ಟು. ಸೊ ನಿಮ್ದು ಕೂಡ ಅದೇ ಇದೆ ಅಂತ ಅನ್ಕೊಳ್ತೀನಿ. ನಾಳೆ ವೇಟ್ ಮಾಡೋಣ ಇನ್ಸ್ಟ್ರಕ್ಷನ್ ಏನು ಕೊಡ್ತಾರೆ ಅಂತ ಹೇಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.